ಶಾಸ್ತ್ರದಲ್ಲಿ ದೋಷವಿದ್ದರೆ ಹೃದಯ ತಿದ್ದೀತು, ಆದರೆ ಹೃದಯದಲ್ಲೇ ದೋಷವಿದ್ದರೆ ಶಾಸ್ತ್ರವಾದರೂ ಏನು ಮಾಡೀತು? ಒಂದು ಅದ್ಭುತ ಅರ್ಥಪೂರ್ಣ ಮಾತಿನೊಂದಿಗೆ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಬನ್ನಿ, ಇವತ್ತು ಮನೆಯಲ್ಲೇ ಶಾಂಪೂನ ನಾನು ಹೇಗೆ ಪ್ರಿಪೇರ್ ಮಾಡ್ಕೊಳ್ತೀನಿ ಅಂತ ತಿಳಿಸ್ಕೊಡ್ತೀನಿ. ತುಂಬಾ ಕೆಮಿಕಲ್ ಪ್ರಾಡಕ್ಟ್ನ ಯೂಸ್ ಮಾಡೋದ್ರಿಂದ ನಮಗೆ ತುಂಬಾ ಸೈಡ್ ಎಫೆಕ್ಟ್ ಆಗ್ತಾ ಇದೆ. ಮೇಯ್ನ್ಲಿ ಕ್ಯಾನ್ಸರ್ನಂಥ ಮಾರಣಾಂತಿಕ ಕಾಯಿಲೆಗಳು ಕೂಡ ಈ ರೀತಿ ಉಪಯೋಗಿಸುವಂಥ ಕೆಮಿಕಲ್ ಪ್ರಾಡಕ್ಟಿಂದನೇ ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಸರ್ಕಾರ ಕೂಡ ಇದಕ್ಕೋಸ್ಕರ ಸ್ಟ್ರಿಕ್ಟಾಗಿ ಎಲ್ಲ ಕಡೆ ಚೆಕ್ ಮಾಡಿ ಪ್ರಾಡಕ್ಟ್ಗಳಿಗೆ ರಿವ್ಯೂ ಕೊಡ್ತಾ ಇದೆ. ಮಾರ್ಕೆಟಲ್ಲಿ ಸಿಗೋವಂಥ ತುಂಬ ಎಕ್ಸ್ಪೆನ್ಸಿವ್ ಪ್ರಾಡಕ್ಟ್ಗಳನ್ನೇ ಯೂಸ್ ಮಾಡಿ ಸ್ಕಿನ್ ಕೇರ್ ಮತ್ತು ಏರ್ ಕೇರ್ ಮಾಡಬೇಕು ಅಂತ ಏನೂ ಇಲ್ಲ. ನಮ್ಮ ಸುತ್ತಮುತ್ತಲಿನ ವಾತಾವರಣದಲ್ಲೇ ನಮಗೆ ತುಂಬ ಆಯುರ್ವೇದ ಗುಣಗಳಿರುವಂಥ ಬೇರು, ಎಲೆ, ಹೂವು, ಬೀಜಗಳು ಸಿಗುತ್ತೆ. ಅದನ್ನು ಬಳಸ್ಕೊಂಡು ಕೂಡ ನಾವು ತುಂಬಾ ಚೆನ್ನಾಗಿ ಸ್ಕಿನ್ ಕೇರ್ ಮತ್ತು ಹೇರ್ ಕೇರ್ ರೊಟೀನ್ನ ಮಾಡ್ಕೋಬೋದು. ಒಂದು ಸರಿ ಯೂಸ್ ಮಾಡಿದ ತಕ್ಷಣ ಅಥವಾ 2 ಸರಿ ಯೂಸ್ ಮಾಡಿದ ತಕ್ಷಣ ರಿಸಲ್ಟ್ ಬಂದಿಲ್ಲ ಅಂತ ಸ್ಟಾಪ್ ಮಾಡೋದಲ್ಲ. ನಾವು ಆಯುರ್ವೇದಗಳಲ್ಲಿ ಏನೇ ಬಳಸಿದರೂ ಕೂಡ 2 to 3 months ನಮಗೆ ಟೈಮ್ ಬೇಕಾಗತ್ತೆ ರಿಸಲ್ಟ್ ಬರೋದಕ್ಕೆ. ಕೂದಲಿನ ಎಲ್ಲ ಸಮಸ್ಯೆಗಳಿಗೆ ಮೇಯ್ನಾಗಿ ನಿಮ್ಮ ಆಹಾರ ತುಂಬಾ ಮುಖ್ಯ. ಅದರ ನೆಕ್ಸ್ಟ್ ನಮಗೆ ನೀವು ಅಪ್ಲೈ ಮಾಡುವಂಥ ಆಯಿಲ್ ಮತ್ತು ಶಾಂಪೂ. ಹಾಗಾಗಿ ಇವತ್ತು ನಮ್ಮ ಕೂದಲಿನ ಆರೋಗ್ಯವನ್ನು ಕಾಪಾಡ್ಕೊಳ್ಳೋದಕ್ಕೆ ಮನೆಯಲ್ಲೇ ಶಾಂಪೂನ ಹೇಗೆ ಪ್ರಿಪೇರ್ ಮಾಡ್ಕೊಳ್ಳೋದು ಅಂತ ತಿಳಿಸ್ಕೊಡ್ತೀನಿ. ಬನ್ನಿ, ಹೇಗೆ ಮಾಡೋದು ಅಂತ ನೋಡೋಣ. ಶಾಂಪೂ ಮಾಡೋದಕ್ಕೆ ಬೇಕಾಗಿರುವಂಥ ಪದಾರ್ಥಗಳು: ಮೊದಲನೇದಾಗಿ ನಾನು ತೊಗೊಂಡಿರೋದು ಶಾಂಪೂ ಬೇಸ್. ಈ ಶಾಂಪೂ ಬೇಸ್ ನಿಮಗೆ ಆನ್ಲೈನಲ್ಲಿ ಸಿಗುತ್ತೆ. ನಾನು ತೊಗೊಂಡಿರೋದು ನೇಚರ್ ಬೇಸ್ ಅನ್ನೋವಂಥ ಒಂದು ಬ್ರ್ಯಾಂಡ್ದು. 1 ಲೀಟರ್ ನೀರಿಗೆ 250 ml ಅಷ್ಟು ಶಾಂಪೂ ಬೇಸ್ ತೊಗೊಂಡಿದ್ದೀನಿ. ನೆಕ್ಸ್ಟ್ ನಾನಿಲ್ಲಿ ತೊಗೊಂಡಿರೋವಂಥದ್ದು ಅಲೋವೆರಾ. ಅಲೋವೆರಾ ನಿಮ್ಮ ಕೂದಲನ್ನ ಶೈನ್ ಮಾಡುತ್ತೆ, ಬುಡದಿಂದನೇ ಗಟ್ಟಿ ಮಾಡೋದಕ್ಕೆ ಸಹಾಯ ಮಾಡುತ್ತೆ ಮತ್ತು ಕೂದಲಿಗೆ ಒಂದು ಸಾಫ್ಟ್ ಟಚ್ಚನ್ನ ಕೊಡುತ್ತೆ ನಮಗೆ ಅಲೋವೆರಾ. ಬೆಟ್ಟದ ನೆಲ್ಲಿಕಾಯಿ ನಿಮ್ಮ ಕೂದಲು ಕಪ್ಪಾಗಿ ಶೈನಿಯಾಗಿ ಬೆಳೆಯೋದಕ್ಕೆ ಸಹಾಯ ಮಾಡುತ್ತೆ. ತಲೆ ಹೊಟ್ಟನ್ನು ಕೂಡ ನಿವಾರಣೆ ಮಾಡುತ್ತೆ. ಕೂದಲು ಉದ್ದವಾಗಿ ಬೆಳೆಯೋದಕ್ಕೆ ಕೂಡ ತುಂಬಾ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ನಾನಿಲ್ಲಿ ತೊಗೊಂಡಿರೋದು ಈರುಳ್ಳಿ. ಈರುಳ್ಳಿ ಮೇಯ್ನಾಗಿ ನಮಗೆ ವೈಟ್ ಹೇರ್ಸ್ನ ಕಂಟ್ರೋಲ್ ಮಾಡುತ್ತೆ ಮತ್ತು ತಲೆಯಲ್ಲಿ ಯಾವುದೇ ರೀತಿ ಇನ್ಫೆಕ್ಷನ್ ಆಗಿದ್ದರೆ ಕಡಿಮೆ ಮಾಡುತ್ತೆ. ಕೆಲವರಿಗೆ ತಲೆಯಲ್ಲಿ ಗುಳ್ಳೆ ಈ ರೀತಿ ಪ್ರಾಬ್ಲಮ್ ಸ್ಟಾರ್ಟ್ ಆಗಿರುತ್ತೆ, ಅಂಥವ್ರಿಗೆ ಈರುಳ್ಳಿ ತುಂಬಾ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ನಾನಿಲ್ಲಿ ತೊಗೊಂಡಿರೋವಂಥದ್ದು ಅಕ್ಕಿ ನೀರಿನಲ್ಲಿ ಇನೋಸಿಟಾಲ್ ಎನ್ನುವ ಪದಾರ್ಥ ಇರುತ್ತೆ. ಅದು ನಮ್ಮ ಸ್ಪ್ಲಿಟ್ ಹೇರ್ಸ್ನ ರಿಪೇರಿ ಮಾಡಿ ನಮಗೆ ಶೈನಿ ಮತ್ತು ಸಿಲ್ಕಿ ಹೇರ್ನ ಪ್ರೊವೈಡ್ ಮಾಡುತ್ತೆ. ನಾನಿಲ್ಲಿ ತೊಗೊಂಡಿರೋದು ಅಗಸೆ ಬೀಜ. ಅಗಸೆ ಬೀಜದಲ್ಲಿ ನಮಗೆ ಒಮೆಗಾ 3 ಫ್ಯಾಟಿ ಆ್ಯಸಿಡ್ ಇರೋದ್ರಿಂದ ಕೂದಲಿನ ಬುಡಕ್ಕೆ ರಕ್ತ ಸಂಚಾರವನ್ನು ಹೆಚ್ಚು ಮಾಡಿ ಕೂದಲು ಉದುರುವುದನ್ನು ನಿಲ್ಲಿಸಿ ಕೂದಲು ದಪ್ಪ ಮತ್ತು ಉದ್ದವಾಗಿ ಬೆಳೆಯೋದಕ್ಕೆ ಸಹಾಯ ಮಾಡುತ್ತೆ. ಹಾಗೆ ಸಿಲ್ಕಿ ಮತ್ತು ಸ್ಮೂತ್ನೆಸ್ನ ಕೊಡುತ್ತೆ ನಮ್ಮ ಹೇರ್ಗೆ. ನೆಕ್ಸ್ಟ್ ನಾನಿಲ್ಲಿ ತೊಗೊಂಡಿರೋವಂಥದ್ದು ಮೆಂತ್ಯಕಾಳು. ಮೆಂತ್ಯಕಾಳಿನಲ್ಲಿರುವಂಥ ನಿಕೋಟಿನ್ ಎಂಬ ಅಂಶ ಕೂದಲಿನ ಬೇರುಗಳನ್ನು ಗಟ್ಟಿಗೊಳಿಸುತ್ತೆ. ಹಾಗೆ ಮೆಂತ್ಯಕಾಳಿನಲ್ಲಿರುವಂಥ ಆಂಟಿಫಂಗಲ್ ಗುಣಗಳು ತಲೆಯ ಚರ್ಮದ ತುರಿಕೆ ಮತ್ತು ಒಟ್ಟು ಸಮಸ್ಯೆಗಳನ್ನು ನಿವಾರಣೆ ಮಾಡುತ್ತೆ. ದಿ ಬೆಸ್ಟ್ ಕಂಡೀಷ್ನರ್ ಆಗಿ ವರ್ಕ್ ಮಾಡುತ್ತೆ ಮೆಂತ್ಯಕಾಳು ನಮಗೆ. ನೆಕ್ಸ್ಟ್ ನಾನಿಲ್ಲಿ ತೊಗೊಂಡಿರೋವಂಥದ್ದು ಕಲೋಂಜಿ ಅಥವಾ ಕಪ್ಪು ಜೀರಿಗೆ. ಕಲೋಂಜಿ ನಮಗೆ ಚಿಕ್ಕ ವಯಸ್ಸಿಗೆ ವೈಟ್ ಹೇರ್ಸ್ ಬರೋ ಅಂಥ ಪ್ರಾಬ್ಲಮ್ನ ಕಡಿಮೆ ಮಾಡುತ್ತೆ. ಇದರಲ್ಲಿರುವಂಥ ಪೋಷಕಾಂಶಗಳು ನಮ್ಮ ಕೂದಲಿನ ಬೇರನ್ನು ಗಟ್ಟಿ ಮಾಡುತ್ತೆ. ನೆಕ್ಸ್ಟ್ ನಾನಿಲ್ಲಿ ತೊಗೊಂಡಿರುವಂಥದ್ದು ಲವಂಗ. ಲವಂಗದಲ್ಲಿರುವ ಯುಜೆನಾಲ್ ಎಂಬ ಅಂಶವು ನಮ್ಮ ಕೂದಲಿನ ಬುಡಕ್ಕೆ ರಕ್ತ ಸಂಚಾರವನ್ನು ಹೆಚ್ಚು ಮಾಡುತ್ತೆ. ಇದರಿಂದ ನಮ್ಮ ಕೂದಲು ಉದುರುವುದು ಕ್ರಮೇಣವಾಗಿ ಕಡಿಮೆ ಆಗಿ ಕೂದಲು ದಷ್ಟಪುಷ್ಟವಾಗಿ ಬೆಳೆಯೋದಕ್ಕೆ ಸಹಾಯ ಮಾಡುತ್ತೆ. ಹಾಗೆ ತಲೆ ಒಟ್ಟಿನ ಸಮಸ್ಯೆಗೂ ಕೂಡ ಒಳ್ಳೆ ಪರಿಹಾರವನ್ನು ಕೊಡುತ್ತೆ. ನೆಕ್ಸ್ಟ್ ನಾನು ತೊಗೊಂಡಿರೋದು ಶುಂಠಿ ನಿಮ್ಮ ಕೂದಲನ್ನು ಬುಡದಿಂದಲೇ ಗಟ್ಟಿ ಮಾಡುತ್ತೆ ಮತ್ತು ಯಾವುದೇ ರೀತಿ ಪೊಲ್ಯೂಷನ್ನಿಂದ ಆಗಿರೋವಂಥ ಫಂಗಲ್ ಇನ್ಫೆಕ್ಷನ್ನ ಕಂಟ್ರೋಲ್ ಮಾಡೋದಕ್ಕೆ ತುಂಬಾ ಸಹಾಯ ಮಾಡುತ್ತೆ. ಇವಾಗ ನೆಕ್ಸ್ಟ್ ನಾನು ತೊಗೊಂಡಿರೋದು ಕಮಲದ ಹೂವಿನ ದಳನ. ಲೋಟಸ್ ಪೆಟಲ್ ನಿಮ್ಮ ನೆತ್ತಿಯ ತೇವಾಂಶವನ್ನು ಕಾಪಾಡೋದ್ರ ಜೊತೆಗೆ ಕೂದಲಿನ ಡ್ರೈನೆಸ್ನ ಕಡಿಮೆ ಮಾಡುತ್ತೆ. ಸಿಲ್ಕಿ ಮತ್ತು ಶೈನಿ ಕೂದಲನ್ನ ಕೊಡುತ್ತೆ. ನೆಕ್ಸ್ಟ್ ನಾನು ತೊಗೊಂಡಿರೋದು ವಿಳೆದೆಲೆ ಕೂಡ ನಿಮ್ಮ ಫಂಗಲ್ ಇನ್ಫೆಕ್ಷನ್ನ ಕಡಿಮೆ ಮಾಡಿ ಕೂದಲನ್ನ ಬುಡದಿಂದನೇ ಗಟ್ಟಿಯಾಗಿ ಮಾಡುತ್ತೆ. ನೆಕ್ಸ್ಟ್ ನಾನು ತೊಗೊಂಡಿರೋದು ಬಿಲ್ಪತ್ರೆ ಕೂಡ ನಮ್ಮ ಕೂದಲು ಉದುರುವುದನ್ನು ತಡೆಗಟ್ಟಿ ಕೂದಲು ದಷ್ಟಪುಷ್ಟವಾಗಿ ಬೆಳೆಯೋದಕ್ಕೆ ಸಹಾಯ ಮಾಡುತ್ತೆ.
ಮತ್ತು ಒಟ್ಟು ಕೂಡ ನಿವಾರಣೆ ಮಾಡುತ್ತೆ. ನಾನು ತೊಗೊಂಡಿರೋದು ಗರ್ಕೆ. ಗರ್ಕೆ ನಿಮಗೆ ಯಾವ ರೀತಿ ಸಹಾಯ ಮಾಡುತ್ತೆ ಅಂದರೆ, ನಿಮ್ಮ ವರ್ಕ್ ಪ್ರೆಷರಿಂದ ಅಥವಾ ಟೆನ್ಷನಿಂದ ನಿಮಗೆ ನಿದ್ದೆ ಬರ್ತಾ ಇಲ್ಲ ಅಂದಾಗ ನೆತ್ತಿಯನ್ನು ತಂಪು ಮಾಡಿ ನಿಮ್ಮ ನಿದ್ರಾಹೀನತೆಯನ್ನು ಕಡಿಮೆ ಮಾಡುತ್ತೆ. ನೆಕ್ಸ್ಟ್ ನಾನಿಲ್ಲಿ ತೊಗೊಂಡಿರೋದು ರೋಸ್ಮೆರಿ ಬಗ್ಗೆ ನಿಮಗೆ ಗೊತ್ತೇ ಇದೆ. ರೋಸ್ಮೆರಿ ನಮ್ಮ ಎಲ್ಲ ಕೂದಲಿನ ಸಮಸ್ಯೆಗಳಿಗೂ ಕೂಡ ಪರಿಹಾರ. ನೆಕ್ಸ್ಟ್ ನಾನು ತೊಗೊಂಡಿರೋದು ದಾಸವಾಳದ ಎಲೆ ನಿಮ್ಮ ಕೂದಲನ್ನು ಉದುರುವುದ ಕಡಿಮೆ ಮಾಡಿ ಕೂದಲು ದಷ್ಟಪುಷ್ಟವಾಗಿ ಬೆಳೆಯೋದ್ರ ಜೊತೆಗೆ ಒಳ್ಳೆ ಕಂಡೀಷ್ನರ್ ಆಗಿ ವರ್ಕ್ ಮಾಡುತ್ತೆ. ನಾನು ತೊಗೊಂಡಿರೋದು ಬ್ರಾಹ್ಮಿ ನನಗೆ ಹಸಿ ಸಿಕ್ಕಿಲ್ಲ, ಹಂಗಾಗಿ ನಾನು ಒಣಗಿಸಿಟ್ಕೊಂಡಿರ್ತೀನಿ. ಮೇಯ್ನಾಗಿ ನಮ್ಮ ಸ್ಟ್ರೆಸ್ ಕಡಿಮೆ ಮಾಡಿ ನಮ್ಮ ನೆನಪಿನ ಶಕ್ತಿನ ಹೆಚ್ಚಿಸುತ್ತೆ, ನೆತ್ತಿಯನ್ನು ತಂಪಾಗಿಸಿ ನಮ್ಮ ಕೂದಲಿನ ಸಮಸ್ಯೆಗಳನ್ನ ನಿವಾರಣೆ ಮಾಡುತ್ತೆ. ನಾನು ತೊಗೊಂಡಿರೋದು ತುಳಸಿ. ನಿಮಗೆ ಗೊತ್ತಿರೋ ಹಾಗೆ ತುಳಸಿನಲ್ಲಿರುವಂಥ ಆ್ಯಂಟಿ ಏಜೆಂಟ್ ನಿಮ್ಮ ತಲೆಯ ತುರಿಕೆ ಮತ್ತು ಹೊಟ್ಟನ್ನು ನಿವಾರಣೆ ಮಾಡುತ್ತೆ. ಯಾವುದೇ ರೀತಿ ಫಂಗಲ್ ಇನ್ಫೆಕ್ಷನ್ ಇದ್ದರೆ ಅದನ್ನು ಕೂಡ ನಿವಾರಣೆ ಮಾಡುತ್ತೆ. ನೆಕ್ಸ್ಟ್ ನಾನು ತೊಗೊಂಡಿರೋದು ಲಾವಂಚ ಬೇರು ಮೇಯ್ನಾಗಿ ನಮ್ಮ ತಲೆಯ ಉಷ್ಣಾಂಶವನ್ನು ಕಾಪಾಡಿಕೊಂಡು ರಕ್ತ ಸಂಚಾರವನ್ನು ಹೆಚ್ಚು ಮಾಡಿ ಕೂದಲು ಉದುರುವುದನ್ನು ಕಡಿಮೆ ಮಾಡುತ್ತೆ. ನಾನು ತೊಗೊಂಡಿರೋದು ನುಗ್ಗೆ ಸೊಪ್ಪು ಕೂಡ ನಾನು ಡ್ರೈ ಮಾಡಿನೇ ತೊಗೊಂಡಿದ್ದೀನಿ. ನುಗ್ಗೆ ಸೊಪ್ಪನ್ನು ಉಪಯೋಗಿಸೋದ್ರಿಂದ ನಿಮ್ಮ ಕೂದಲಿನ ಬೆಳವಣಿಗೆ ತುಂಬಾ ಚೆನ್ನಾಗಾಗತ್ತೆ. ನಿಮಗೆ ಗೊತ್ತೇ ಇರೋ ಹಾಗೆ ದಾಸವಾಳದ ಹೂವು ಮೇಯ್ನಾಗಿ ಕಂಡೀಷ್ನರ್ ಆಗಿ ವರ್ಕ್ ಮಾಡುತ್ತೆ. ನಾನು ತೊಗೊಂಡಿರೋದು ಮೇಯ್ನಾಗಿ ರೋಸ್ ಪೆಟಲ್ಸ್ನ ಏನಕ್ಕೆ ಯೂಸ್ ಮಾಡ್ತೀವಿ ಅಂದರೆ ಸ್ಮೂತ್ನೆಸ್, ಸಿಲ್ಕಿನೆಸ್ಗೋಸ್ಕರ ಯೂಸ್ ಮಾಡ್ತೀವಿ. ನಾನು ತೊಗೊಂಡಿರೋವಂಥದ್ದು ನೀಲಿ ಶಂಖಪುಷ್ಪ ಹೂವು. ನನಗೆ ಸ್ವಲ್ಪನೇ ಸಿಕ್ಕಿದೆ, ನಿಮಗೆ ಜಾಸ್ತಿ ಸಿಕ್ಕಿದರೆ ತೊಗೊಳ್ಳಿ. ಇದು ಕೂಡ ನಿಮಗೆ ಸ್ಮೂತ್ನೆಸ್ ಮತ್ತು ಸಿಲ್ಕಿನೆಸ್ನ ಕೊಡುತ್ತೆ, ಕೂದಲಿನ ಬೇರನ್ನು ಸ್ಟ್ರಾಂಗ್ ಮಾಡುತ್ತೆ. ನಾನು ತೊಗೊಂಡಿರೋವಂಥದ್ದು ಕರಿಬೇವು ನಮಗೆ ತುಂಬಾ ಮುಖ್ಯ ಕೂದಲಿನ ಬೆಳವಣಿಗೆಗೆ, ಕೂದಲಿನ ಆರೋಗ್ಯಕ್ಕೆ. ಇವರು ಹೇಳ್ತಾರೆ ನನ್ನ ಕೂದಲಲ್ಲಿ ಸತ್ವನೇ ಇಲ್ಲ ಅಂತ. ಆ ರೀತಿ ಸತ್ವವೇ ಇಲ್ಲದೆ ಇರೋವಂಥ ಕೂದಲಿಗೂ ಕೂಡ ಜೀವ ತುಂಬುವಂಥ ಕೆಲಸ ಮಾಡುತ್ತೆ ಕರಿಬೇವು. ನಾನು ತೊಗೊಂಡಿರೋವಂಥದ್ದು ಬೇವು ಅಥವಾ ಕಹಿಬೇವನ್ನ ಏನಕ್ಕೆ ಯೂಸ್ ಮಾಡ್ತೀವಿ ಅಂತ ಅಂದರೆ, ಮೇಯ್ನಾಗಿ ಏರ್ ಪೊಲ್ಯೂಷನ್ ಅಥವಾ ವಾಟರ್ ಪೊಲ್ಯೂಷನಿಂದ ಆಗಿರೋವಂಥ ಫಂಗಲ್ ಇನ್ಫೆಕ್ಷನ್ನ ಸಂಪೂರ್ಣವಾಗಿ ನಿವಾರಣೆ ಮಾಡೋ ಶಕ್ತಿ ಇರೋದು ಕಹಿಬೇವಿಗೆ. ಹಾಗಾಗಿ ಕಹಿಬೇವನ್ನು ಮಿಸ್ ಮಾಡದೆ ಯೂಸ್ ಮಾಡ್ತೀನಿ. ಶಾಂಪೂ ಮಾಡೋದಕ್ಕೆ ನಾನು ಯಾವ್ಯಾವ ಪದಾರ್ಥಗಳನ್ನ ಬಳಸ್ಕೊಂಡಿದ್ದೀನಿ, ಅದರಿಂದ ಏನೇನು ಉಪಯೋಗ ಅಂತ ತಿಳಿಸ್ಕೊಟ್ಟಿದ್ದೀನಿ. ಈಗ ಶಾಂಪೂನ ಯಾವ ರೀತಿ ಪ್ರಿಪೇರ್ ಮಾಡಬೇಕು ಅಂತ ತಿಳಿಸ್ಕೊಡ್ತೀನಿ ಬನ್ನಿ. ಶಾಂಪೂ ಪ್ರಿಪೇರ್ ಮಾಡೋದಕ್ಕೆ ನಾನಿಲ್ಲಿ ಒಂದು ಹಳೆಯ ಪಾತ್ರೆ ತೊಗೊಂಡಿದ್ದೀನಿ. ಅಂದರೆ ಈ ಪಾತ್ರೆನ ನಾನು ಕುಕ್ಕಿಂಗಿಗೆ ಯೂಸ್ ಮಾಡೋದಿಲ್ಲ. ಆಗ ಪಾತ್ರೆಗೆ 1 ಲೀಟರಷ್ಟು ಫಿಲ್ಟರ್ ನೀರನ್ನ ಆ್ಯಡ್ ಮಾಡ್ಕೊಳ್ತೀನಿ. ನಿಮಗೆ ಮುಂಚೆನೇ ಹೇಳಿದ್ದೀನಿ 1 ಲೀಟರ್ ನೀರಿಗೆ 250 ml ಅಷ್ಟು ಶಾಂಪೂ ಬೇಸ್ನ ತೊಗೋಬೇಕು ಅಂತ. ಹಾಗಾಗಿ ನಾನಿಲ್ಲಿ 1 ಲೀಟರ್ ನೀರನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ನೀರು ಸ್ವಲ್ಪ ಬಿಸಿಯಾಗಲಿ. ನೀರು ಬಿಸಿಯಾಗಿದೆ. ಇವಾಗ ನಾವು ತೊಗೊಂಡಿರುವಂಥ ಪದಾರ್ಥಗಳನ್ನ ಒಂದೊಂದಾಗಿ ನೀರಿಗೆ ಸೇರಿಸ್ಕೊಳ್ತಾ ಹೋಗೋಣ. ಲವಂಗ, ಮೆಂತ್ಯಕಾಳು, ಅಗಸೆ ಬೀಜ, ಅಕ್ಕಿ, ಕಲೋಂಜಿ ಅಥವಾ ಕಪ್ಪು ಜೀರಿಗೆ, ಶುಂಠಿ, ಈರುಳ್ಳಿ, ಅಲೋವೆರಾ, ಬೆಟ್ಟದ ನೆಲ್ಲಿಕಾಯಿ, ದಾಸವಾಳದ ಎಲೆ, ರೋಸ್ಮೆರಿ, ಗರಿಕೆ, ಬ್ರಾಹ್ಮಿ, ಬಿಲ್ಪತ್ರೆ, ವಿಳೆದೆಲೆ, ತುಳಸಿ, ಸೀಬೆಕಾಯಿ ಎಲೆ ನಾನು ಆವಾಗಲೇ ಹೇಳೋದು ಮಿಸ್ ಮಾಡಿದ್ದೀನಿ. ನೆಕ್ಸ್ಟ್ ಲೋಟಸ್ ಪೆಟಲ್, ಲಾವಂಚಿ ಬೇರು, ದಾಸವಾಳ, ಗುಲಾಬಿ ಹೂವಿನ ದಳ, ಶಂಖಪುಷ್ಪ ಮತ್ತು ನುಗ್ಗೆ ಸೊಪ್ಪಿನ ಎಲೆ, ಕರಿಬೇವು, ಬೇವಿನ ಸೊಪ್ಪು. ನಾವು ತೊಗೊಂಡಿರೋವಂಥ ಶಾಂಪೂ ಬೇಯಿಸ್ಬಿಟ್ಟು ಇನ್ನು ಎಲ್ಲದನ್ನು ಕೂಡ ನೀರಿಗೆ ಆ್ಯಡ್ ಮಾಡ್ಕೊಂಡಿದ್ದೀನಿ. ಒನ್ ಟೈಮ್ ನೀಟಾಗಿ ಎಲ್ಲನೂ ಇದು ಕಂಪ್ಲೀಟಾಗಿ ಕೂಲ್ ಆಗಿದೆ. ಲೋ ಫ್ಲೇಮಲ್ಲಿ 30 to 40 ಮಿನಿಟ್ಸ್ ಚೆನ್ನಾಗಿ ಕುದಿಬೇಕು. ಶಾಂಪೂ ಮಧ್ಯ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಯಾಕೆ ಅಂದರೆ ಮೆಂತ್ಯಕಾಳು ಮತ್ತು ಅಗಸೆ ಬೀಜ ಪಾತ್ರೆಯ ತಳಭಾಗದಲ್ಲಿ ಹೋಗಿ ಕೂತ್ಬಿಡುತ್ತೆ. 40 ಮಿನಿಟ್ಸ್ ಬಾಯ್ಲ್ ಮಾಡಿದ ಮೇಲೆ ನೀವು ಆ್ಯಡ್ ಮಾಡಿರೋವಂಥ ನೀರು ಕಲರ್ ಚೇಂಜ್ ಆಗಿ ನೀರು ಸ್ವಲ್ಪ ಲೋಳೆ ಅಂತ ಅನಿಸುತ್ತೆ. ಇವಾಗ ಗ್ಯಾಸ್ನ ಆಫ್ ಮಾಡ್ಕೊಂಡ್ಬಿಟ್ಟು ಇದು ಬಿಸಿ ಇದ್ದಾಗಲೇ ನೀವು ಫಿಲ್ಟರ್ ಮಾಡ್ಕೊಳ್ಬೇಕು. ತಣ್ಣಗಾದರೆ ಫುಲ್ ಜಲ್ಲಿಯಾಗಿ ಫಿಲ್ಟರ್ ಮಾಡ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ. ಇವಾಗ ಇದನ್ನು ನಾನು ಫಿಲ್ಟರ್ ಮಾಡ್ಕೊಂಡು ಬರ್ತೀನಿ. ಫಿಲ್ಟರ್ ಮಾಡಿದ ಮೇಲೆ ನಾವು ಆ್ಯಡ್ ಮಾಡಿರೋಂಥ ನೀರು ಈ ರೀತಿ ಕಲರಾಗಿ ಕಾಣುತ್ತೆ. ಯಾಕೆ ಅಂದರೆ ನಾವು ಆ್ಯಡ್ ಮಾಡಿರೋಂಥ ಪದಾರ್ಥಗಳಲ್ಲಿರುವಂಥ ಅಂಶವನ್ನೆಲ್ಲ ನೀರಲ್ಲಿ
ಬಿಟ್ಕೊಂಡಿರುತ್ತೆ. ಇವಾಗ ಇದು ಸಂಪೂರ್ಣವಾಗಿ ತಣ್ಣಗಾಗಬೇಕು. ನೀವು 3 to 4 ಅವರ್ಸ್ ಬಿಟ್ಟರೂ ಪರವಾಗಿಲ್ಲ, ಬಟ್ ಕಂಪ್ಲೀಟಾಗಿ ಕೂಲ್ ಆಗಿರಬೇಕಿದು. ಇವಾಗಿದು ಕಂಪ್ಲೀಟಾಗಿ ಕೂಲ್ ಆಗಿದೆ. ಈಗ ನಾನು ಇದಕ್ಕೆ ಶಾಂಪೂ ಬೇಸ್ನ ಆ್ಯಡ್ ಮಾಡಿ ತರ್ತಿರಲ್ಲ, ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಯಾವ ರೀತಿ ಯೂಸ್ ಮಾಡ್ತೀರೋ ನೀವು ನೀಟಾಗಿ ಮಿಕ್ಸ್ ಮಾಡಿಕೊಂಡಾಗ ಶಾಂಪೂ ಬೇಸ್ ಏನಿರುತ್ತೆ ಅಲ್ವಾ, ಅದು ಲಿಕ್ವಿಡ್ ಜೊತೆ ಕ್ಲೀನಾಗಿ ಬ್ಲೆಂಡ್ ಆಗುತ್ತೆ. ಶಾಂಪೂ ಬೇಸ್ ಲಿಕ್ವಿಡ್ ಜೊತೆ ನೀಟಾಗಿ ಬ್ಲೆಂಡ್ ಆದಾಗ ನಮಗೆ ಈ ರೀತಿ ಶೈನಿ ಕಲರ್ ಕಾಣಿಸುತ್ತೆ. ನಾರ್ಮಲಾಗಿ ನೀವು ಶಾಂಪೂನ ಯಾವ ರೀತಿ ಯೂಸ್ ಮಾಡ್ತೀರಾ ಅಲ್ವಾ, ಅದೇ ರೀತಿ ಈ ಶಾಂಪೂ ಕೂಡ ಯೂಸ್ ಮಾಡೋದು. ಕೆಲವ್ರಿಗೆ ಡೌಟ್ ಇರ್ಬೋದು, ಈ ಶಾಂಪೂ ನೊರೆ ಬರುತ್ತಾ, ನಾವು ಎಣ್ಣೆ ಹಚ್ಚಿ ತಲೆ ಸ್ನಾನ ಮಾಡಿದಾಗ ಆ ಎಣ್ಣೆ ಅಂಶವನ್ನು ನೀಟಾಗಿ ವಾಶ್ ಮಾಡುತ್ತೆ ಅಂತ. ಖಂಡಿತವಾಗ್ಲೂ ನೀಟಾಗಿ ವಾಶ್ ಮಾಡುತ್ತೆ, ನೊರೆ ಕೂಡ ಬರುತ್ತೆ. ನಿಮ್ಮ ಎಲ್ಲ ಕೂದಲಿನ ಸಮಸ್ಯೆಗಳನ್ನು ಕೂಡ ನಿವಾರಣೆ ಮಾಡುತ್ತೆ. ಇದ್ರ ಜೊತೆಗೆ ನಿಮ್ಮ ಒಳ್ಳೆಯ ಆಹಾರ ಮತ್ತು ವಾರದಲ್ಲಿ 2 ಸರಿ ಹೇರ್ಗೆ ಆಯಿಲ್ ಅಪ್ಲೈ ಮಾಡಿ ಮಸಾಜ್ ಮಾಡೋದು, ಇದೆಲ್ಲದನ್ನು ನೀವು ಕ್ರಮಬದ್ಧವಾಗಿ ಮಾಡ್ತಾ ಬಂದಾಗ ನಿಮ್ಮ ಕೂದಲಿನ ಸಮಸ್ಯೆಗಳಿಗೆ ಒಂದು ಪರಿಹಾರ ಸಿಕ್ಕಾಗತ್ತೆ. ಇದೆಲ್ಲ ಸ್ವಲ್ಪ ಲೆಂತಿ ಪ್ರೋಸೆಸ್ ಅನಿಸಿದ್ರೂ ನಮ್ಮ ಆರೋಗ್ಯಕ್ಕೋಸ್ಕರ ನಾವು ಮಾಡಲೇಬೇಕು. ನಮ್ಮ ಆರೋಗ್ಯಕ್ಕೋಸ್ಕರ ನಾವು ನಮ್ಮ ಸಮಯವನ್ನು ಮೀಸಲಾಗಿಡೋದು ತಪ್ಪೇನಿಲ್ಲ. ನಿಮ್ಮೆಲ್ಲರ ಪ್ರೋತ್ಸಾಹ ನನಗೆ ತುಂಬಾ ಮುಖ್ಯ. ಆ ಪ್ರೋತ್ಸಾಹ ಸಿಗತ್ತೆ ಅಂತ ತಿಳ್ಕೊಂಡು ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿದರೆ ವಿಡಿಯೋಗೊಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ ನೋಡಿ. ಥ್ಯಾಂಕ್ ಯು.